ವೆರಿ ಗುಡ್ ಈವ್ನಿಂಗ್. ಇವತ್ತು ನಿಮ್ಮ ಮುಂದೆ ಜ್ಞಾನಿ ಏನು ಮಾಡ್ತಾ ಇದೆ, ಯು ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಯಾಕೆ ಅದನ್ನು ಪ್ರಾಕ್ಟಿಕಲ್ ಸೆನ್ಸ್ ಅಂತ ಇದೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ನಿಮಗೆ ಗೊತ್ತಿದೆ, ಯು ಪಿ ಎಸ್ ಸಿ ಸ್ಟಡಿ ಮಾಡಬೇಕಾದ್ರೆ ಅತ್ಯಮೂಲ್ಯವಾಗಿ ಬೇಕಾಗಿರುವುದು ಸೆಲ್ಫ್ ಐಡೆಂಟಿಟಿ ಆಫ್ ದ ಬ್ರೈನ್ ಕೆಪಾಸಿಟಿ ಆ್ಯಂಡ್ ಆಲ್ಸೋ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್. ನಿಮಗೆ ಗೊತ್ತಿದೆ, ಈಗ 1 ಇಯರ್ ಕೋರ್ಸ್, ಈಗ ನಿಮ್ಮ ಡಿಗ್ರಿ ಎಕ್ಸಾಮ್ಸ್ ಎಲ್ಲ ಈಗ ಹೋಗಿದ ತಕ್ಷಣ ಬರ್ತದೆ. ಆಮೇಲೆ ವಾಪಸ್ಸು ನೀವು ಆ ಒಂದು ಎಕ್ಸಾಮಿನೇಷನ್ ತೊಗೊಂಡಿದ್ದ ತಕ್ಷಣ ಆ ಒಂದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಈಗ 100% ಜನದಲ್ಲಿ 50% ಜನ ಅಪಿಯರ್ ಆಗ್ತಾರೆ. ಇನ್ನೂ ಕೆಲವೊಂದು 50% ಜನದಲ್ಲಿ 10% ಜನ ಮೇನ್ಸಿಗೆ ಹೋಗ್ತಾರೆ, 3% ಜನ ಇಂಟರ್ವ್ಯೂಗೆ ಹೋಗ್ತಾರೆ ಆ್ಯಂಡ್ 1% ಜನ ಸೆಲೆಕ್ಟ್ ಆಗ್ತಾರೆ ಅಂತ. ಇರುವ ಪೋಸ್ಟ್ ಎಷ್ಟು? 1,000 ಪೋಸ್ಟು. 1,000 ಹಕ್ಕರ ಒಂದು ಜನರ ಪೋಸ್ಟಲ್ಲಿ ಇನ್ನೇ ಕಾಂಪಿಟೇಷನ್ ನಡೀತದೆ. ಈಗ ಎಲ್ಲರೂ ಅಂದ್ಕೊಳ್ಳೋಗೇನು, ಈಗ ಒಂದು ದೊಡ್ಡ ಎಕ್ಸಾಮ್ ಮತ್ತು ಈ ಒಂದು ಎಕ್ಸಾಮ್ ಟ್ಯಾಕಲ್ ಮಾಡಲಿಕ್ಕೆ ಆಗ್ತಾ ಇರೋಗಿಲ್ಲ ಅನ್ನುವಂಥದ್ದು. ನಿಮ್ಮ ಕಾಂಪಿಟೇಷನ್ ಈ 1% ಜನರಷ್ಟು ಜೊತೆಗೆ ಯಾರು ಅಪಿಯರ್ ಆಗಿದ್ದಾರೆ ಅವರ ಹತ್ರ ಅಲ್ಲ ಅನ್ನುವಂಥದ್ದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಒಬ್ಬ ಯು ಪಿ ಎಸ್ ಸಿ ಆಸ್ಪಿರೆಂಟಿಗೆ ಗೊತ್ತೇ ಇರೋಗಿಲ್ಲ, ಅಥವಾ ಯಾವುದೇ ಒಂದು ಎಕ್ಸಾಮಿನೇಷನ್ ಫ್ರಮ್ ಗೌರ್ಮೆಂಟ್ ಗೊತ್ತಾಗಿರೋಗಿಲ್ಲ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಫಿನಾಮಿನಾ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್. ಈಗ ನೋಡಿ, ಎಷ್ಟು ಜನಕ್ಕೆ ಇದು ಗೊತ್ತು? ಈಗ 100% ಟೈಮ್ ಇದೆ ಅಂದರೆ 1 ಅವರ್. ಓಕೆ, 1 ಅವರ್ ಅಂದರೆ 60 ಮಿನಿಟ್ಸು. 60 ಮಿನಿಟ್ಸಲ್ಲಿ ನೀವು ಎಷ್ಟು ಮಿನಿಟನ್ನು ನಿಮ್ಮ ಉಪಯೋಗಕ್ಕೆ ತೊಗೋತೀರಿ? ಸಪೋಸ್ ಯು ಹ್ಯಾವ್ ಟು ಡೂ ದ ಥಿಂಗ್ಸ್, ಯಾವುದಾದ್ರೂ ಒಂದನ್ನು ಬರೀತೀರಿ ಅಥವಾ ಯಾವುದಾದ್ರೂ ಒಂದನ್ನು ಓದ್ತೀರಿ. ಇವಾಗ ಈ ಒಂದು 60 ನಿಮಿಷದಲ್ಲಿ ನಿಮ್ಮ ಟೈಮ್ ಯುಟಿಲಿಟಿ ಎಷ್ಟಿದೆ? ಇದನ್ನು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕಳೆದ 21 ವರ್ಷ 31 ವರ್ಷದಲ್ಲಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ಒಂದು 1 ಅವರಲ್ಲಿ ನಿಮ್ಮ ರಿಟೆನ್ಷನ್ ಕೆಪಾಸಿಟಿ ಅಂತ ಕರೀತಾರೆ ಇದನ್ನು. ಅಂದರೆ ಒಂದು ಸಿಟ್ ಬ್ಯಾಕ್ ಆಫ್ 1 ಅವರ್ ಐ ಆಮ್ ಡೂಯಿಂಗ್ ಇಟ್ ಲೈಕ್ ಎ ಎಕ್ಸಾಮಿನೇಷನ್. ಕೇವಲ ಎಕ್ಸಾಮಿನೇಷನ್ ಬಿಟ್ಟು 2 ಅವರ್ ಎಕ್ಸಾಮಿನೇಷನ್ ಅಥವಾ 3 ಅವರ್ ಎಕ್ಸಾಮಿನೇಷನ್ ಬಿಟ್ಟು ನಿಮ್ಮ ಲೈಫಲ್ಲಿ ಯಾವತ್ತೂ ನೀವು 1 ಅವರಲ್ಲಿ ನಾನು ಈಗೆಲ್ಲ ಸದುಪಯೋಗಗೊಳಿಸ್ತೀನಿ ಯಾವುದೇ ಆ್ಯಕ್ಟಿವಿಟಿ ಅದು ನಿಮಗೆ ಗೊತ್ತಿರೋದಿಲ್ಲ. ಹಾಗಾದರೆ ಬ್ರೈನ್ ಯಾವ ಥರ ಓಡ್ತಾ ಇದೆ ನೋಡಿ. ಈಗ ನೀವು ಮೂವಿ ನೋಡೋಕ್ಕೆ ಹೋಗ್ತೀರಾ. ಲಾಸ್ಟ್ ಟೈಮ್ ಯಾವ ಮೂವಿ ನೋಡಿದ್ರಿ? ಓಕೆ, ಈಗ ಈ ಮೂವಿಯನ್ನು ನೋಡಲಿಕ್ಕೆ ಹೋದಾಗ 3 ಅವರ್ ಮೂವಿ ಇತ್ತು. ಈ 3 ಅವರ್ ಮೂವಿಯಲ್ಲಿ ನಿಮಗೆ ಹೋಗೋದು ಗೊತ್ತಿರಲಿಲ್ಲ, ಬರೋದು ಗೊತ್ತಿರಲಿಲ್ಲ. ಬಟ್ ಆ 3 ಅವರ್ ಮೂವಿ ಎಂಜಾಯ್ ಮಾಡಿದ್ರಿ. ಇವತ್ತು ಕೇಳಿದ್ರೆ ಆ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ. ಇದಕ್ಕೆ ಕಾರಣ ಏನು? ಯು ಆರ್ ಸ್ಪೆಂಡಿಂಗ್ ಆಬ್ಸಲ್ಯೂಟ್ ಟೈಮ್ ಇನ್ ಡೆಫಿನೆಟ್ ಮ್ಯಾನರ್ ಟುವರ್ಡ್ಸ್ ದ್ಯಾಟ್ ಪರ್ಟಿಕ್ಯುಲರ್ 3 ಅವರ್. ಮೇ ಬಿ ಅದು ಮೂವಿ ನಿಮಗೆ ಎಂಜಾಯ್ಮೆಂಟ್ ಇತ್ತು, ಹಾಗಾದರೆ ಇಲ್ಲಿ ಯಾಕೆ ಬರೋದಿಲ್ಲ? ಅಂದರೆ ಯು ಹ್ಯಾವ್ ಎ ಕ್ಲಾರಿಟಿ ದ್ಯಾರ್. ಮೂವಿಯಲ್ಲಿ ನಿಮಗೆ ಕ್ಲಾರಿಟಿ ಇತ್ತು, ಇಲ್ಲಿ ನಿಮಗೆ ಕ್ಲಾರಿಟಿ ಇಲ್ವಾ ಅನ್ನುವಂಥದ್ದು. ಜನ ಫೇಲ್ಯೂರ್ ಆಗೋದು 50%ಗಿಂತ ಜಾಸ್ತಿ ಇಲ್ಲೇ. ಏನಾಗುತ್ತೆ, ಈಗ ಸೆಟ್ ಮಾಡ್ಕೊತೀರಿ. ಇವತ್ತು ನೀವು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಟಾಪಿಕ್ ಮಾಡ್ತೀರಿ. ನಾಳೆ ನೀವು 1857 ರಿಮೋಟಿಂದ 1947 ರಿಮೋಟ್ವರೆಗೂ ಒಂದೇ ಥರದಲ್ಲಿ ಓದ್ತೀರಿ. ಪ್ರಾಬಬಲಿ ಯು ಹ್ಯಾವ್ ಎ 10 ಅವರ್ಸ್. ಈ 10 ಅವರ್ಸಲ್ಲಿ ನೀವು ಆಬ್ವಿಯಸ್ಲಿ 2 ಅವರ್ಸನ್ನು ಲೆಫ್ಟ್ ಮಾಡ್ತೀರಿ. ಯಾಕೆಂದರೆ ನಿಮ್ಮ ಒಂದು ದಿನನಿತ್ಯದ ಕಾರ್ಯವೈಖರಿಗಳಿರ್ತದೆ, ಊಟ ಮಾಡೋದಾಗಲಿ ಸಮಥಿಂಗ್ ಈಸ್ ವೆರಿ ರಿಲೇಟೆಡ್. ಆದರೆ ಈ ಒಂದು 8 ಅವರ್ಸಲ್ಲಿ ನೀವು ಸ್ಪ್ಲಿಟ್ ಮಾಡಿಕೊಂಡಾಗ ನಿಮಗೆ ಓದಲಿಕ್ಕೆ ಆಯಿತಾ ಅನ್ನುವಂಥದ್ದು. ಸರಿ, ನೀವು 8 ಅವರ್ಸನ್ನು ಓದಿದ್ರಿ ಅಂತಲೇ ಇಟ್ಕೊಳ್ಳಿ. ಈ 8 ಅವರ್ಸಲ್ಲಿ ನೀವು ಎಷ್ಟು ಪರ್ಸೆಂಟನ್ನು ಎಕ್ಸಾಮಿಗೆ ಕೊಟ್ರಿ ಅಂದರೆ ಅದು ಹೇಗೆ ತೊಗೊಂಬರ್ಬೇಕು? ಇವಾಗ ಐ ವಿಲ್ ಗಿವ್ ಯು ದಿಸ್ ಪೆನ್, ಈ ಪೆನ್ನನ್ನು ನಾನು ನಿಮಗೆ ಕೊಡ್ತೀನಿ. ಪ್ರಾಬಬಲಿ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಟುಡೇ, ಟುಮಾರೋ ಆಲ್ಸೋ, ಅಂಟಿಲ್ ದ ರೀಫಿಲ್ ಖಾಲಿ ಆಗೋವರೆಗೂ. ಮತ್ತೆ ರೀಫಿಲ್ ತಂದರೆ ಈ ಪೆನ್ ಇಷ್ಟ ಆಯಿತು, ಮತ್ತೆ ಬರೆದ್ರಿ. ಅದು ನಿಮಗೆ ಬರೆದು ಈ ಪೆನ್ನಿನ ಹಿಡಿಕ ಮತ್ತು ಆಡಳಿತ ಎಲ್ಲ ಗೊತ್ತಾಯಿತು. ಅವಾಗೇನಾಗುತ್ತೆ, ನಿಮ್ಮ ಎಕ್ಸಾಮ್ ಟೈಮಲ್ಲಿ ಈಗೊಂದು ಭಾರ ಅನ್ಕೋಗಿಲ್ಲ. ಬೇಕಾದರೆ ನೀವು ಸೈಕಾಲಜಿ ಟೆಸ್ಟ್ ಮಾಡಿ, ಎಕ್ಸಾಮ್ ದಿನ ಹೊಸ ಪೆನ್ ತೊಗೊಬನ್ನಿ, ನಿಮ್ಮ ಕೈ ಭಾರ ಆಗುತ್ತೆ. ಈವೊಂದು ಇವು ರೋಟ್ 700 ಪೇಜಸ್ ಬರೆದ್ರೂ ಕೂಡ ಈ ಪೆನ್ನಿಗೆ ಅಡ್ಜಸ್ಟ್ ಆಗಿರೋದಿಲ್ಲ. ಅದೇ ಈ ಟೈಮ್ ಮ್ಯಾನೇಜ್ಮೆಂಟ್. 1 ಅವರಲ್ಲಿ ಈಗ ನೀವು ಸಪೋಸ್ 1 ಅವರ್ ಓದ್ತೀರಿ. ಈ 1 ಅವರಲ್ಲಿ ನಿಮಗೆ ನಿಮ್ಮ ಮೈಂಡ್ ಯಾವ ಥರ ವರ್ಕ್ ಆಗಬೇಕಂದ್ರೆ, ಇವತ್ತು ಈ 1 ಅವರಲ್ಲಿ ನಾನು ಇಷ್ಟು ಪೋರ್ಷನ್ ಓದಿದ್ದೀನಿ, ಈ ಇಷ್ಟು ಪೋರ್ಷನಲ್ಲಿ ನಾನು ಡೆಫಿನೆಟ್ಟಾಗಿ ಎಕ್ಸಾಮಿಗೆ ಇಷ್ಟು % ಆಫ್ ಇನ್ಫಾರ್ಮೇಷನ್ ನನ್ನ ತಲೆಗೆ ಹೊಣಿಕು ಅನ್ನುವಂಥದ್ದು ನಿಮಗೆ ಹೊಣಿಕ.
ಅಥವಾ ಬಂತ, ಆವಾಗ ನಿಜವಾಗ್ಲೂ ಯು ಆರ್ ಫುಲ್ಫಿಲ್ ಆನ್ ದಿಸ್ ಪರ್ಟಿಕ್ಯುಲರ್ ಈವೆಂಟ್. ಈಗ ನೀವು ಡಿಗ್ರಿಯನ್ನು ಮಾಡಿರೋಗಿಲ್ಲ, ಯಾಕೆಂದರೆ ನೀವು ಕಾಲೇಜ್ ಹೋಗಿರ್ತೀರ ಮಾರ್ನಿಂಗ್ 9:30 to 4:30 ಪ್ರಾಬಬಲಿ, ಅಥವಾ ಮಾರ್ನಿಂಗ್ 9:30 to 2:30 ಅಥವಾ 8:30 to ಈಗ. ಆವಾಗ ಏನಾಗುತ್ತೆ, ನಿಮಗೆ ಟೈಮ್ ಶೆಡ್ಯೂಲ್ ಗೊತ್ತಿರೋಗಿಲ್ಲ. ನಿಮಗೆ ಟೈಮ್ ಶೆಡ್ಯೂಲ್ ಗೊತ್ತಿರೋಕ್ಕೆ ಕೇವಲ ಊಟ ಮಾಡುವಾಗ, ಬ್ರೇಕ್ಫಾಸ್ಟ್ ತಿನ್ನುವಾಗ, ಡಿನ್ನರ್ ಮಾಡುವಾಗ, ಆಟ ಆಡುವಾಗ, ಅಥವಾ ಮೂವೀಸ್ ನೋಡುವಾಗ, ಇಲ್ಲ ಮೊಬೈಲ್ ಹಿಡಿದಾಗ. ಹೌದಾ? ಯಾಕೆಂದರೆ ದಟ್ ಈಸ್ ಎ ಲಗ್ಸುರಿ ಪಾರ್ಟ್. ಸೈಕಾಲಜಿ ಏನು ಮಾತಾಡ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಯೂಶ್ವಲಿ ಸೈಕಾಲಜಿ ಆಪ್ಷನನ್ನು ತೊಗೊಂಡವ್ರು ಮಾತ್ರ ಇದನ್ನು ಓಕೆ ಅಂತಾರೆ. ಆದರೆ ಒಂದು ನಿಘಂಟಿದೆ, ಏನಂದರೆ ಯು ಹ್ಯಾವ್ ಎ ಸಬ್ಜೆಕ್ಟ್ ಆಫ್ GS 1, 2, 3, 4 ಎಲ್ಲರಿಗೂ ಗೊತ್ತು. ಆಪ್ಷನಲ್ 1, 2 ಅದು ಎಲ್ಲರಿಗೂ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅನ್ನುವ ಸಬ್ಜೆಕ್ಟು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು, ಯಾವುದು ರಿಟೆನ್ಷನ್ ಕೆಪಾಸಿಟಿ, ಅದನ್ನು ಹೇಗೆ ಗೇನ್ ಮಾಡೋದು. ಈಗ ಯು ಹ್ಯಾವ್ ಎ 4.5 ಮಂತ್ ಅಪ್ರಾಕ್ಸಿಮೇಟ್ಲಿ ಫಾರ್ ಪ್ರಿಲಿಮ್ಸ್. ಈಗ ಈ ಪ್ರಿಲಿಮ್ಸಲ್ಲಿ ನಿಮಗೆ ಯಾವಾಗ ಎಕ್ಸಾಮ್ ಬರ್ತದೆ ಅನ್ನುವಂಥದ್ದು ಗೊತ್ತಿರಬೇಕು, ಮೇನ್ಸಲ್ಲಿ ಯಾವಾಗ ಎಕ್ಸಾಮ್ ಬರ್ತದೆ ಅನ್ನುವಂಥದ್ದು ಗೊತ್ತಿರಬೇಕು. ಈಗ ನಿಮ್ಮ ಕೆಪಾಸಿಟಿ ಫುಲ್ ಡೇ ಇದೆಯಾ, ಹಾಫ್ ಡೇ ಇದೆಯಾ? ಯಾಕೆಂದರೆ ಇನ್ನು ಕೆಲವರು ಆಫೀಸಿಗೆ ಹೋಗಿ ಬರ್ತಾರೆ, ಇನ್ನು ಕೆಲವರು ಕಾಲೇಜಿಗೆ ಹೋಗಿ ಮಾಸ್ಟರ್ಸ್ ಮಾಡ್ಕೊಂಡು ಬರ್ತಾರೆ, ಇನ್ನು ಕೆಲವರು ಇಲ್ಲೇ ಇದ್ದು ಓದ್ತಾರೆ. ಈಗ ನಾನು ಹೇಳುವ ಕ್ವಶನ್ ಕೇಳಿ. ಈಗ ನೀವು ಈ 1,000 ಪೋಸ್ಟ್ ಅಂತ ಏನು ಹೇಳಿದ್ರೆ, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 26 ಪೋಸ್ಟ್ ಆದರೂ ಆಲ್ರೆಡಿ ಸರ್ವೀಸು ಸಿಕ್ಕಿ ಅಲ್ಲಿ ಟ್ರೈನಿಂಗ್ ತೊಗೊಂಡು ಅಲ್ಲೇ ಓದಿ ಕ್ಲಿಯರ್ ಆಗುವವರಿದ್ದಾರೆ. ಸೊ ಆ 26 ಅಂದರೆ ನಿಮ್ಮ ಫೈಟ್ ಇರೋದು ಎಲ್ಲಿ? ನೀವು ಹ್ಯಾವ್ 925 ಪೋಸ್ಟ್ ಅಷ್ಟೇ ಆ ಲೆಕ್ಕದಲ್ಲಿ ನೋಡಿದ್ರೆ. ಈ 925 ಪೋಸ್ಟಲ್ಲಿ ಯಾರು ಹೇಗೆ ಬರ್ತಾರೆ? ಈಗ ಆ ಟ್ರೈನಿಂಗು ಅವರಿಗೂ ಕೂಡ ಮಾರ್ನಿಂಗ್ 5 o'clock ಇರ್ತದೆ, ಅಲ್ಲಿಂದ ಅವ್ರಿಗೆ ನೈಟ್ 8 o'clockವರೆಗೂ ಟ್ರೈನಿಂಗ್ ಇರ್ಬೋದು ಅಂತ ಅಂದ್ಕೊಳ್ಳಿ. ಹಾಗಾದರೆ ಅವರಿಗೆ ಎಲ್ಲಿ ಓದಲಿಕ್ಕೆ ಸಿಕ್ಕಿತು? ನಿಮಗೆ ಇಲ್ಲಿ ಲಗ್ಸುರಿ ಆಫ್ ಟೈಮ್ ಇದೆ, ಹಾಗಾದರೆ ನೀವು ಹೇಗೆ ಓದಬೇಕು ಅನ್ನುವಂಥದ್ದು. ನನಗೆ ಲಗ್ಸುರಿ ಆಫ್ ಟೈಮ್ ಇದೆ, ನಾನು 12 hour ಓದ್ಬೋದು ಅನ್ನೋದಲ್ಲ, ಯಾರ ಕೈಲೂ ಆಗಲ್ಲ. ಇದೀಗ ಆ ವಾದವೇ ತಪ್ಪು ಅಂತೀನಿ. ಏನಕ್ಕೆ ಓದಬೇಕು? ಒಂದು ಪೇಪರಲ್ಲಿ ಬರೀಲಿಕ್ಕೆ. ಏನಕ್ಕೆ ಓದಬೇಕು? ಒಂದು ಎಲಿಮಿನೇಷನ್ ಟೆಕ್ನಿಕ್ಕನ್ನು ಫಾಲೋ ಮಾಡಿ ಅದನ್ನು ಆನ್ಸರ್ ಫೈಂಡ್ ಔಟ್ ಮಾಡಲಿಕ್ಕೆ. ಏನಕ್ಕೆ ಓದಬೇಕು? ಆ ಒಂದು ವಿಷಯದ ಬಗ್ಗೆ ನಿಮ್ಮ ಬೌದ್ಧಿಕ ಮತ್ತು ಆಂತರಿಕ ಬಾಹ್ಯ ಅಷ್ಟು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಿರಬೇಕು, ಒಂದು ಇಂಟರ್ವ್ಯೂವನ್ನು ಫೇಸ್ ಮಾಡಲಿಕ್ಕೆ ಮತ್ತು ಒಂದು ಉತ್ತಮ ಆಡಳಿತಗಾರ ಆಗಬೇಕು ಅಂತ. ಇಷ್ಟೇ ನಿಮ್ಮ ಆಬ್ಜೆಕ್ಟಿವ್. ಇಲ್ಲೇನಾಗುತ್ತೆ, ಸಿಲೆಬಸ್ ಇದೆ, ಆ ಸಿಲೆಬಸ್ಸಲ್ಲಿ ಇದು ಇದೆ, ಬುದ್ಧಿಗಮ್ಮಿಗೆ, ಜೈನಿಗಮ್ಮಿಗೆ, ಮಹಾವೀರರಿಗೆ, ಮಧ್ವಾಚಾರ್ಯರಿದ್ದಾರೆ, ಶಂಕರಾಚಾರ್ಯರಿದ್ದಾರೆ, ರಾಮಾನುಜಾಚಾರ್ಯರಿದ್ದಾರೆ. ಎಲ್ಲರನ್ನೂ ಓದ್ತೀರಿ, ಎಲ್ಲರನ್ನೂ ನೆನಪಿಟ್ಕೋತೀರಿ, ಎಕ್ಸಾಮಲ್ಲಿ ಬರೆಯೋದಿಲ್ಲ. ಯಾಕೆ ಅಂದರೆ ಈ 1 hour ರಿಟೆನ್ಷನ್ ಕೆಪಾಸಿಟಿ ನೀವು ಅಪ್ಲೈನೇ ಮಾಡಿರೋಗಿಲ್ಲ. ಯು ನೋ ದ್ಯಾಟ್ ಯೂತ್ ಅಂತ ಯಾರು ಕರೀತಾರೆ, 18ಇಂದ ಅಪ್ರಾಕ್ಸಿಮೇಟ್ಲಿ ಒಂದು 30-35 ಏಜ್ ಏನಿಗೆ, ಅವರ ಯೂತ್ ಕೆಪಾಸಿಟಿ ರಿಟೆನ್ಷನ್ ಪವರ್ ಒಂದೇ 8 ಸೆಕೆಂಡ್ ಅಷ್ಟೇ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ. ಹಾಗಾದರೆ ಇದರಲ್ಲಿ ನೀವು ಇರ್ತೀರಿ. ಈಗ ಸ್ವಾಮಿ ವಿವೇಕಾನಂದರು ಗೊತ್ತು ನಿಮಗೆ, ಎಷ್ಟು ಜನ ಗೊತ್ತು? ಸ್ವಾಮಿ ವಿವೇಕಾನಂದರು ಅವರನ್ನು ಯೂತ್ ಐಕಾನ್ ಅಂತ ಕರೀತಾರೆ, ಮೋಟಿವೇಶನ್ ಐಕಾನ್ ಅಂತ ಕರೀತಾರೆ, ವಿದ್ವಾನ್ ಅಂತ ಕರೀತಾರೆ. 200 ಪುಟ 500 ಪುಟದ ಬುಕ್ಕನ್ನು ಕೇವಲ ಬುಕ್ಕನ್ನು ಪರಿಮಿತಿಯನ್ನು ನೋಡಿ ಅವರು ಅದನ್ನು ಗ್ರಾಸ್ಪ್ ಮಾಡಿಗೂ ಉಂಟು. ಹೌದು. ಹಾಗಾದರೆ ಅವರ ರಿಟೆನ್ಷನ್ ಕೆಪಾಸಿಟಿ ಎಷ್ಟಿರ್ಬೋದು? ಅವರು ಮೆಡಿಟೇಷನ್ ಮಾಡಿದ್ರು ಸರ್, ಹಾಗಾದರೆ ನಾನು ಸಹ ಮೆಡಿಟೇಷನ್ ಮಾಡಬೇಕಾ? ಜನಾಂತರ್ಗಾಮಿ ಮೆಡಿಟೇಷನ್ ಮಾಡಬೇಕಾ, ಬಾಹ್ಯ ಮೆಡಿಟೇಷನ್ ಮಾಡಬೇಕಾ ಅನ್ನುವಂಥದ್ದು. ಇಲ್ಲಿ ಕೆಪಾಸಿಟಿಯನ್ನು ಬಿಲ್ಡ್ ಮಾಡೋದು, ದಟ್ ಈಸ್ ಕಾಲ್ಡ್ ಎಸ್ ಕೆಪಾಸಿಟಿ ಬಿಲ್ಡಿಂಗ್. ನೀವು ಜನರಲ್ ಸ್ಟಡೀಸ್ 2ಅಲ್ಲಿ ಎಷ್ಟೋ ಕ್ವಶನಿಗೆ, ಜನರಲ್ ಸ್ಟಡೀಸ್ 3ಗೂ ಎಷ್ಟೋ ಕ್ವಶನಿಗೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಬರೀತೀರ. ನಿಜವಾಗ್ಲೂ ನಿಮಗೆ ಮೀನಿಂಗೇ ಗೊತ್ತಿರೋದಿಲ್ಲ. ಕೆಪಾಸಿಟಿ ಬಿಲ್ಡಿಂಗ್ ಅನ್ನುವಂಥದ್ದು ನಿಮ್ಮ ಬ್ರೈನ್, ನಿಮ್ಮ ಸೋಲ್ ಅದಕ್ಕೆ ನಿಲುಕಿದ್ದು. ಈಗ ಮೇನ್ಸ್ ಬರೀತಾ ಇರ್ತೀರ, ಬೆಳಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಪೇಪರ್, ಕೈ ಬೇನೆ ಆಗಿರ್ತದೆ. ಆದರೂ ಕೂಡ ನಿಮಗೊಂದು ಜಜ್ಬಾ ಬರಬೇಕು, ವಿಲ್ ಪವರ್ ಬರಬೇಕು. ಆ ವಿಲ್ ಪವರ್ ಎಲ್ಲಿಂದ ಬರ್ತದೆ? ನಿಮ್ಮ ರಿಟೆನ್ಷನ್ ಕೆಪಾಸಿಟಿಯಿಂದ ಬರ್ತದೆ. ಸೊ ನೀವು ಇವತ್ತು ಪ್ರಾಬಬಲಿ ಇನ್ ದಿ 1857 ರಿವೋಲ್ಟ್ ಪ್ರಾಬಬಲಿ ಏನು ಹಿಸ್ಟ್ರಿಯಲ್ಲಿ ಅದೇ ಸ್ಟಾರ್ಟ್ ಆಗುತ್ತೆ, ಮಾಡರ್ನ್ ಹಿಸ್ಟ್ರಿ. ಇದರಲ್ಲಿ ಫ್ರೀಡಮ್ ಸ್ಟ್ರಗಲ್ನಲ್ಲಿ 1857 ಸ್ಟಾರ್ಟ್ ಮಾಡಿದ್ರಿ. ಅದಾದಮೇಲೆ ನೀವು ಹೋಗ್ರಿ ಮಾಡರ್ಸ್ಟು ಎಸ್ಟಿಗೆ ಹೋಗ್ರಿ. ಆಮೇಲೆ ಚಳುವಳಿಗಳು ಬಂತು, 1902 ಹೋಮ್ ರೂಲ್ ಚಳುವಳಿ ಬಂತು. ಆಮೇಲೆ ಜಿಲ್ಲಾ ಫಾರ್ಮುಲಾ, ಜವಾಹರ್ಲಾಲ್ ನೆಹರು ರೆವಲ್ಯೂಷನ್ನು, ಆಮೇಲೆ ಕ್ರಿಸ್ ಮಿಷನ್ನು, ಕ್ಯಾಬಿನೆಟ್ ಮಿಷನ್ನು, ಆ ಥರದ್ದೆಲ್ಲ ಬಂತು.
ಈಗಕ್ಕೆ ನೀವು ಎಷ್ಟು ಇನ್ವಾಲ್ವ್ ಆಗ್ರಿ. ಪ್ರಾಬಬಲಿ ಅದು ನಿಮಗೇನು ಅನ್ಸುತ್ತೆ, ಈಗ ಕೆಲವರು ಹಿಸ್ಟ್ರಿ ಬೋರ್ ಅನ್ಸುತ್ತಲ್ವಾ, ಅದು ತಪ್ಪಲ್ಲ. ಈಗ ಕೆಲವರಿಗೆ ಹಿಸ್ಟ್ರಿ ಬೋರು, ಕೆಲವ್ರಿಗೆ ಸೈನ್ಸ್ ಬೋರು, ಕೆಲವರಿಗೆ ಮ್ಯಾಥಮೆಟಿಕ್ಸ್ ಬೋರು. ಏನಾಗುತ್ತೆ, ನೀವು ಇನ್ವಾಲ್ವ್ ಆಗಿರೋದಿಲ್ಲ. ನೀವು ಆ ಕಂಡೀಷನಲ್ಲಿ ಏನು ಮಾಡಬೇಕು, ಸಪೋಸ್ ನೀವು ಮಾದರಿಷ್ಟ ಓದ್ತೀರಿ, ನೀವು ಆ ಸಮಯದಲ್ಲಿ ಹುಟ್ಟಿದ್ರಿ, ಆ ಸಮಯದಲ್ಲಿ ನೀವು ಇದ್ರಿ, ನಿಮ್ಮ ಜೊತೆ ಇವರೆಲ್ಲ ಇದ್ದಾರೆ, ಆವಾಗ ಈ ಥರ ಆಯಿತು ಅಂತ ನೀವು ತಲೆಗೆ ಹಾಕೊಂಡ್ರ. ಜೊತೆಗೆ ಸೈಕಲಾಜಿಕಲ್ ಮೆಮೊರಿ, ವರ್ಚುವಲ್ ಪವರ್ ಅಂತಾರೆ. ಆವಾಗ ಏನಾಗುತ್ತೆ, ನಿಮ್ಮ ಜೊತೆ ಯಾರ್ಯಾರಿದ್ರು ಅನ್ನೋದು ನಿಮಗೆ ಗೊತ್ತಾಯಿತು. ಆ್ಯಂಡ್ ನೀವೇನು ಮಾಡಿದ್ರಿ, ನಿಮ್ಮ ಪಾರ್ಟಿಸಿಪೇಷನ್ ಏನು, ಹೇಗಿತ್ತು ವಾತಾವರಣ, ಆ ಒಂದು ಪಿಕ್ಚರೈಸ್ಡ್ ಮೆಮೊರಿ ಬರಬೇಕು ನಿಮಗೆ. ಆವಾಗ ನೀವು ಓದುವ ರಿಟೆನ್ಷನ್ ಕೆಪಾಸಿಟಿ, ನಾರ್ಮಲ್ ಓದ್ತಿರಲ್ಲ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರಿಟೆನ್ಷನ್ ಕೆಪಾಸಿಟಿ ಹೈಕ್ ಆಗುತ್ತೆ ಇಂಟು 24 ಸೆಕೆಂಡ್ಸ್. ಆಯಿತು, ಈ 24 ಸೆಕೆಂಡಲ್ಲೇ ಇರುವ ಬೇಜಾರಿಲ್ಲ. ಇದೆಲ್ಲ ಆಲ್ ಆಫ್ ಎ ಸಡನ್ ಬರೋದಿಲ್ಲ ಕೆಪಾಸಿಟಿ ಬಿಲ್ಡಿಂಗ್. ಯಾಕೆಂದರೆ ನೀವು ಪ್ರಾಬಬಲಿ 1 ಅವರ್ ಕೂತ್ಕೋಬೋದು, ಫ್ರೆಶ್ 1 ಅವರ್ ಮಾರ್ನಿಂಗ್ ಕೂತ್ಕೋತೀರಿ, ಆಮೇಲೆ ಬರ್ಕಾ ಮುಕ್ಕಾಲು ಗಂಟೆ, ನೆಕ್ಸ್ಟ್ 1 ಅವರ್ಗೆ, ಆಮೇಲೆ ಅರ್ಧ ಗಂಟೆ, ನೆಕ್ಸ್ಟ್ 1 ಅವರ್ಗೆ, ಆಮೇಲೆ ಕಾಲು ಗಂಟೆ, ನೆಕ್ಸ್ಟ್ 1 ಅವರ್ಗೆ, ಹೀಗೆ ಕಮ್ಮಿ ಆಗಿ ಓಕೆ ಐ ಆಮ್ ಫೆಡ್ ಅಪ್ ಅನ್ಸುತ್ತೆ. ಅವಾಗೇನಾಗುತ್ತೆ, ಯು ಲಾಸ್ಟ್ 5 ಅವರ್ಸ್ ಬಟ್ ಯು ಡಿಡ್ ನಥಿಂಗ್ ಅನ್ನುವ ಫೀಲ್ ಬರುತ್ತೆ. ಬೈ ದಿ ಎಂಡ್ ಆಫ್ ದ ಈವ್ನಿಂಗು ಓಕೆ ಇವತ್ತು ನಾನೇನು ಮಾಡಲಿಲ್ವಲ್ಲ, ನಾಳೆ ಚೆನ್ನಾಗಿ ಮಾಡೋಣ ಅನಿಸುತ್ತೆ. ನಾಳೆ ಯಾವಕ್ಕೂ ನಾಳೆಯೇ. ಈಗೆಲ್ಲ ಕಲಿಬೇಕು. ಯಾವಾಗಲೂ UPSC ಜನಕ್ಕೆ ಬಂದಾಗ ನಾನು IAS ಮಾಡ್ತೀನಿ, ನಾನು IPS ಆಗ್ತೀನಿ, ನಾನು IFS ಆಗ್ತೀನಿ, ಎಲ್ಲರೂ ಆಗೋದಾದರೆ ಇನ್ನು 1,000 ಜನ ಪೋಸ್ಟ್ ಇರೋದು. ಹೌದಾ? ನೀವು ಆಗ್ತೀರಾ IAS ಅಥವಾ IPS, IFS, IRS, ಇಂಡಿಯನ್ ರೆವಿನ್ಯೂ ಸರ್ವಿಸು, ರೈಲ್ವೆ ಸರ್ವಿಸು, ಅಂಡಮಾನ್ ನಿಕೋಬಾರ್ ಸರ್ವಿಸ್, ಯಾವುದೇ ಸರ್ವಿಸ್ ಆದರೂ ಕೂಡ ನಿಮಗೆ ಅಲ್ಲೇನು ಮಾಡ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ ಕರೆದ ತಕ್ಷಣ ನೀವೇ ಹೋಗಬೇಕು, ಮಾನಿಟ್ರು ಮಾಡಬೇಕು, ಆಡಳಿತ ಮಾಡಬೇಕು, ಪೊಲಿಟಿಕಲ್ ಜೊತೆ ರಿಲೇಷನ್ ಬೆಳೆಸ್ಕೋಬೇಕು, ಆ್ಯಂಡ್ ನಿಮ್ಮ ಪ್ರೋಟೋಕಾಲ್ ಚೆನ್ನಾಗಿರಬೇಕು, ಸಬಾರ್ಡಿನೇಟ್ಗೆ ಚೆನ್ನಾಗಿ ವರ್ಕ್ ಫೋರ್ಸನ್ನು ನೋಡ್ಕೋಬೇಕು. ಎಲ್ಲವೂ ನಿಮ್ಮ ಕೈಯಲ್ಲಿರೋದ್ರಿಂದ ಈ ಸಬ್ಜೆಕ್ಟ್ಗಳು ನಿಮ್ಮ ವರ್ಕ್ ಫೋರ್ಸ್, ಈ ಸಬ್ಜೆಕ್ಟ್ಗಳು ನಿಮ್ಮ ಸಬಾರ್ಡಿನೇಟ್. ಹಾಗೆಲ್ಲ ನೀವು ಅಂದ್ಕೊಳ್ಳೋದೇ ಇಲ್ಲ. ಇನ್ನೂ ನಿಮಗೆ ಕಷ್ಟ ಆಯಿತು ರಿಟೆನ್ಷನ್ ಕೆಪಾಸಿಟಿ ಅಂದರೆ, ಇನ್ನೂ ನಿಮ್ಮ ಪರ್ಸನಲ್ ಲೈಫು ನಿಮಗೆ ತೊಂದರೆ ಆಯಿತು ಅಂದರೆ ಅಲ್ಲಿಯೂ ಆಗಿರಬೇಕೆ. ಅಂದರೆ ಅಲ್ಲಿ ಪವರಿಕ್ಕು ನೀವು ಹೇಳಿದಾಗ ಇರ್ಕಗೆ ಒಂದು ಡಿಸ್ಟ್ರಿಕ್ಟು ಅನ್ನುವಂಥದ್ದ, ಅಥವಾ ಸಂಸ್ಥೆ ನಿಮ್ಮದೇ, ನಿಮ್ಮ ಆಡಳಿತ ಅನ್ನುವಂಥದ್ದು. ಆ ಥರ ಅಲ್ಲ. ಆಮೇಲೆ ಎದಕ್ಕಾಗಿ ನಾನು ಓದ್ತೀನಿ ಅನ್ನುವಂಥದ್ದು ಒಂದು ಕ್ಲಾರಿಟಿ ಬೇಕು. ಜನಕ್ಕೆ ಬಂದಾಗ ಸಿಲೆಬಸ್ ನೋಡ್ತಾರೆ, ಫಸ್ಟಿಗೆ 1 ಮಂತು ಅವರು ತುಂಬ ವೇವ್ ಲೆಂತಲ್ಲಿ ಇರ್ತಾರೆ. ಓಕೆ ಐ ವಿಲ್ ಡೂ ಇಟ್ ಇನ್ ಎ ಸಚ್ ಎ ವೇ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಕೆಪಾಸಿಟಿ. ಯಾಕೆ ಅವಾಗ ಕಡೆ ಬಂದಿರ್ತೀರಿ. ಇನ್ನು ಪ್ರಾಬ್ಲಮ್ ಏನಾಗುತ್ತೆ, ಹೋಗ್ತಾ ಡೌನ್ಫಾಲ್ ಆಗುತ್ತೆ. ಇಲ್ಲಿ ರಿವರ್ಸ್ ಮಾಡಬೇಕು. ಫಸ್ಟಿಗೆ ಕಾಮಾಗಿ ಇರಬೇಕು. ಏನಕ್ಕೆ ನಾನು ಓದ್ತೀನಿ ಅನ್ನುವ ಕಾನ್ಸೆಪ್ಟನ್ನು ನೀವು ಅರ್ಕೋಬೇಕು. ಜನ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಈಗ ನಿಮ್ಮ ಬೆಸ್ಟ್ ನನ್ನ ವರ್ಸ್ಟ್ ಇರ್ಬೋದು, ನನ್ನ ಬೆಸ್ಟ್ ನಿಮ್ಮ ವರ್ಸ್ಟ್ ಇರ್ಬೋದು. ಅವಾಗೇನಾಗುತ್ತೆ, ಕೋಆರ್ಡಿನೇಷನ್ ಅದನ್ನು ಡೆವಲಪ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಲರ್ನ್ ವಿತ್ ಯು. ಪ್ರಾಬಬಲಿ ಯು ಆರ್ ವೆರಿ ಗುಡ್ ಇನ್ ಪ್ರಿಲಿಮ್ಸ್, ಯು ಆರ್ ವೆರಿ ಗುಡ್ ಇನ್ ಮೇನ್ಸ್. ಓಕೆ ಐ ವಿಲ್ ಬೈಫರ್ಕೇಟ್ ಇಟ್, ವೈ ಸಿ ಈಸ್ ವೆರಿ ಗುಡ್. ಈಗ ಯಾವಾಗ ಬರುತ್ತೆ ಆವಾಗ ಆ್ಯಕ್ಚುಯಲ್ ರಿಟೆನ್ಷನ್ ಕೆಪಾಸಿಟಿ ಚೆನ್ನಾಗಿದೆ ಅಂತ. ಈಗ ಒಂದು ಶಾರ್ಟ್ ಸೊಲ್ಯೂಷನ್ ಅಂತ ಒಂದು ಸೊಲ್ಯೂಷನ್ ಇದೆ. ಏನು, ಪ್ರಾಬಬಲಿ ಯು ಆರ್ ವೆರಿ ಗುಡ್ ಇನ್ GS3, ಅದರಲ್ಲಿ ಏನಿದೆ ಡಿಸಾಸ್ಟರ್, ಸೆಕ್ಯೂರಿಟಿ, ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ಸು, ಸೈನ್ಸ್ ಆ್ಯಂಡ್ ಟೆಕ್ಕು, ಆ ಥರ. ಯು ಆರ್ ವೆರಿ ಗುಡ್ ಇನ್ GS1, ಅದರಲ್ಲಿ ನಿಮಗೆ ಹಿಸ್ಟ್ರಿ, ಪ್ರಾಸ್ಪಾರಿಟಿ. ಇವಾಗ ನಿಮಗೆ ಕಾಮನ್ ಮಿನಿಮಮ್ ಫ್ರೂಟ್ಫುಲ್ ರಿಸಲ್ಟ್ ಕೊಡೋದು ಯಾವುದು, ಅದು ಎಷ್ಟೇ. ಸೊ ಇಬ್ಬರಿಗೂ ಎಷ್ಟೇ ಸರಿಯಾಗುತ್ತೆ ಅಂದರೆ ಅದನ್ನೇ ಓದೋದಾ? ಅಲ್ಲ, ಯಾವುದು ನಿಮಗೆ ಕಷ್ಟದಾಯಕ ಅದನ್ನು ನೀವು ಇನ್ನಷ್ಟು ಒಂದು ಕೆಪಾಸಿಟಿಯನ್ನು ಓದಬೇಕು. ಸೊ ಈಗ ನಿಮ್ಮ ಹತ್ರ 8 ಅವರಿಗೆ, ಈ 8 ಅವರ್ ಕೆಪಾಸಿಟಿಯಲ್ಲಿ ಯು ಹ್ಯಾವ್ ಟು ರೀಡ್ ಇನ್ ಎ ಸಚ್ ಎ ವೇ. ಯಾವುದಾದ್ರೂ ಇರ್ಬೋದು. ಯಾವುದು ನಿಮಗೆ ಫಸ್ಟು ಗೊತ್ತಾಗೋದಿಲ್ಲ ಅದನ್ನು ಫಸ್ಟ್ ಆಫರಲ್ಲಿ ಇಟ್ಬಿಡಿ. ಯಾಕೆಂದರೆ ನಿಮ್ಮ ಎನರ್ಜಿ ಕೆಪಾಸಿಟಿ ಜಾಸ್ತಿ ಇದೆ, ಅವಕ್ಕೇ ಎದ್ದು ಬಂದಿರ್ತೀರಿ, ಸ್ವಲ್ಪ ಓದಬೇಕು ಅನ್ನೋ ಮನಸ್ಸಿರ್ತದೆ, ಅದರಲ್ಲಿ ಮುಕ್ತಿ. ಯಾವುದು ನಿಮ್ಮ ಕೈಲಿ ಆಗುತ್ತೆ ಅದನ್ನು ಲೇಟಾಗಿ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಟ್ಸ್ ಲೈಕ್ ಎ ರೇಸ್, ಇವಾಗ ರ್ಯಾಲಿ ಗೊತ್ತಲ್ಲ, ರಿಲೇ ಅಂತಾರೆ. ಅದರಲ್ಲಿ 4 ಜನ ಪ್ಲೇಯರ್ಸ್ ಇರ್ತಾರೆ, ಒಂದು ಸ್ಪೀಡಲ್ಲಿ ಹೋಗ್ತಾರೆ, ಅದನ್ನು ಕೋಪಪ್ ಮಾಡಲಿಕ್ಕೆ ಇನ್ನೊಬ್ಬರು ಸ್ಪೀಡಲ್ಲಿ. ಸೊ ಫೈನಲ್ ರಿಸಲ್ಟ್ ಯಾವುದು ಫೈನಲ್. ಆ ಥರ ನೀವು ಆ ಡೇಯನ್ನು ನಡೆಸ್ಕೊಂಡು ಹೋಗಬೇಕು. ಇಲ್ಲಿ ಪ್ಲೇಯರ್ಸ್ 4 ಜನ ಅಲ್ಲ, ನಿಮಗೆ ನೀವೇ ಪ್ಲೇಯರ್ಸು. ಎಷ್ಟೋ ಜನ ಹೇಳ್ತಾರೆ ಕಾಂಪಿಟೇಷನ್ ಕ್ಲಾಸಲ್ಲಿ ಇರ್ತದೆ, ಓಕೆ ನನಗೆ 88.88 ಬಂತು,
ಇವ್ರಿಗೆ 92.94 ಬಂತು, ಹಾಗಾದರೆ ನಾನು ಚೆನ್ನಾಗಾಗಬೇಕು. ಅದಲ್ಲ, ಕಾಂಪಿಟೇಷನ್ ನಿಮ್ಮಲ್ಲಿದೆಯಾ? ನೀವು ಆ ಪೇಪರಲ್ಲಿ 88.84 ಬಂದಿದೆ, ಅದೇ ಪೇಪರನ್ನು ರಿವರ್ಸ್ ಇಂಜಿನಿಯರಿಂಗಲ್ಲಿ ನೆಕ್ಸ್ಟ್ ಪೇಪರ್ ಅದೇ ದಿನ ಅದೇ ಟೈಮ್ ಅದೇ ಥರದ ಮಾಡೆಲ್ ಕ್ವಶನನ್ನು ಕೊಟ್ಟಕು ಅಂದರೆ ಹೌ ಮಚ್ ಯು ವುಡ್ ಸ್ಕೋರ್, ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಜುಕೇಷನ್ ಅನ್ನೋದು ಯಾವುದಾದ್ರೂ ಆಗಿರ್ಬೋದು, ನೀವು ಯಾಕೆ ಮಾಡಿದ್ರಿ ಅನ್ನೋದೇ ಇಂಪಾರ್ಟೆಂಟ್. ಇಲ್ಲಿ ನೀವು ಮಾರ್ಕಿದ್ದೀರಾ ಅನ್ನೋದಕ್ಕೆ ಬಹುಮಾನ ಇಲ್ಲ, ಅಥವಾ ನೀವು ಮಾರ್ಕ ಇದ್ದೀರಾ ಅನ್ನೋದಕ್ಕೆ ಯಾವುದೇ ಭಾರತ ರತ್ನ ಕೊಡೋದಿಲ್ಲ. ಇಲ್ಲಿ ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೋಸ್ಕರ ಮಾಡ್ತಾ ಇದ್ದೀರಾ, ನೀವು ಬಂದದ್ದು ನಿಮಗೋಸ್ಕರ ಬಂದಿರೋದು. ಏನು ಮಾಡ್ತೀರಿ ಅನ್ನೋದು ಮಾತ್ರ ನಿಮಗೆ ನೀವೇ ನಿಮ್ಮ ಕೈಗೆ ನೀವೇ ತಲೆ ಇರುಗು ಅಂತಾರಲ್ಲ, ಆ ಥರದ ಕರ್ತವ್ಯ. ಈಗ ಇದನ್ನು ಈಗಿ ಅಪ್ರೋಚ್ ಅಂತ ಕರೀತಾರೆ. ಹೇಗೆ? ಈಗ ನಾನು ಬೆಳಿಗ್ಗೆ 4.5 ಮಂತ್ ಇದೆ ಅಂತ ಹೇಳಿದೆ. ಈ 4.5 ಮಂತಲ್ಲಿ ಆಬ್ವಿಯಸ್ಲಿ ಪ್ರಿಲಿಮ್ಸ್ ಇಸ್ ದ ಮೇಜರ್ ಟಾಸ್ಕ್. ಸೊ 70% ಆಫ್ ದ ಪೋರ್ಷನ್ ಯು ಹ್ಯಾವ್ ಟು ಕವರ್ ವಿತ್ ದಿ ಪ್ರಿಲಿಮ್ಸ್, 30% ಮೇನ್ಸು. ಹಾಗಾದರೆ ನಿಮಗೆ ಪ್ರಿಲಿಮ್ಸ್ ಆದಮೇಲೆ ಮೇನ್ಸಿಗೆ ಹೇಗೆ ಕವರ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಬೇಕು. ಆ ಕವರಿಂಗ್ ಪೋರ್ಷನನ್ನು ನೀವು ಆ ಸ್ಪೆಕ್ಯುಲೇಟೆಡ್ ಟೈಮ್, ಆ 2.5 ಮಂತಲ್ಲಿ ನೀವು ಮುಗಿಸ್ಬೇಕು ಅಂದರೆ ನಿಮ್ಮ ಬ್ಯಾಕಪ್ ಥಿಯರಿ ಹೇಗಿರಬೇಕು ಅನ್ನೋದನ್ನ 30% ಇರಬೇಕು ಇವಾಗ. ಹೌದಾ? ಯಾವ ಥರ? ಆಪ್ಷನಲ್ಸ್ ಓದೋದಾಗಲಿ, ಎಕ್ಕೆನ ನೋಡೋದಾಗಲಿ, ಎಥಿಕ್ಸನ್ನು ಸಾಲ್ವ್ ಮಾಡೋದಾಗಲಿ, ಅದು ಹೈ ಈಲ್ಡಿಂಗ್ ಕೆಪಾಸಿಟಿಯನ್ನು ಕೊಡುತ್ತೆ. ಸೊ ನೀವು ಏನು ಓದ್ತೀರಾ ಅದಕ್ಕೆ ರಿಟೆನ್ಷನ್ ಕೆಪಾಸಿಟಿ ಅಥವಾ ಟೈಮ್ ಬೌಂಡ್ ಥಿಯರಿ ಮ್ಯಾಚ್ ಆಗಬೇಕು. ಸೊ ಏನಾಗುತ್ತೆ, ನೀವು ಮಾರ್ನಿಂಗು ಕನ್ನಡ ಅಥವಾ ಯಾವುದಾದ್ರೂ ಲಿಟ್ರೇಚರ್ ಆಪ್ಷನಲ್ಸು ಆಂಥ್ರಪಾಲಜಿ ಅಂತ ಓದ್ತೀರ. ಐ ಅಗ್ರಿ. ನಿಮ್ಮ ಈಗಿನ ಇನ್ನೂ ಒಂದು ಔಟ್ ಗೋಲ್ ಏನು, ಈಗಿನ ರ್ಯಾಲಿ ಏನು, ಇಲ್ಲಿಂದ ಅಲ್ಲಿಗೆ ಹೋಗೋದು. ಹೌದಾ? ಸೊ ಅದನ್ನು ಫಸ್ಟ್ ಇಟ್ಕೋಬೇಕು. ಆಮೇಲಿಂದ ಮಧ್ಯಾಹ್ನ ನೀವು ಆಪ್ಷನಲ್ಲಿ ಮಾಡಬೇಕು. ಅದಾದ ಮೇಲೆ ಎಥಿಕ್ಸ್ ಅಥವಾ ಜೋ ಬಿ ಹೇ ಓ ಕರ್ನ ಹೋಗ ಅನ್ನುವ ಥಿಯರಿ. ಸೊ ಇವಾಗ ಏನಾಗುತ್ತೆ, ಕೆಪಾಸಿಟಿ ಒಂಥರ ಚಾರ್ಟ್, ಪೈ ಚಾರ್ಟ್ ಇದ್ದಾಗೆ. ಈ ಪೈ ಚಾರ್ಟಲ್ಲಿ ನೀವು ಫಸ್ಟು 70% ಆಫ್ ದ ಪೋರ್ಷನ್ ಏನಿದೆ ಅದನ್ನು ಪ್ರಿಲಿಮ್ಸಿಗೆ ಇಟ್ರಿ, ಮೇನ್ಸ್ ಪೋರ್ಷನನ್ನು ನೀವು 30% ಇಟ್ರಿ. ಸೊ ಇಲ್ಲಿ 70% ಇಟ್ರಿ, 30% ಇಟ್ರಿ. ಈ 30% ನಿಮ್ಮ ಎಥಿಕ್ಸ್ ಮತ್ತು ಆಪ್ಷನಲ್ ಆಗಿದ್ದರೆ ಯು ವಿಲ್ ಬಿ ಡೆಫಿನೆಟ್ಲಿ ಕ್ಲಿಯರಿಂಗ್ ಆಫ್ಟರ್ ಮೇನ್ಸ್ ಅಂತ. ಯಾಕೆ? ಯು ಆರ್ ಡನ್ ಇಟ್. ಅಂತೂ ವಾರ ನೋಡೋದು, ಅಲ್ಲಿ ನಿಮ್ಮ ಕಾರ್ಯಕ್ರಮ ಕಮ್ಮಿ. ಆ್ಯಂಡ್ ಎಥಿಕ್ಸನ್ನು ನೀವು ಮಾಡಿದರೆ ಈ 5 ಮಂತ್ ಆ ಸಬ್ಜೆಕ್ಟೇ ಆಗೋಯ್ತು ಅನ್ನುವಂಥದ್ದು. ಯಾಕೆಂದರೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಇನ್ನೊಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತದ. ನಿಮಗೆ 25 ವರ್ಷ, ನೀವು 21 ವರ್ಷ ವೇಸ್ಟ್ ಮಾಡಿದರೆ ಅವರು ಕೂಡ ವೇಸ್ಟ್ ಮಾಡಿರ್ತಾರೆ. ಯಾರೂ ಕೂಡ ಬುದ್ಧ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರಾಗಿ ಬಂದಿಲ್ವೇ? ಎಲ್ಲರೂ ಕೂಡ ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲೇ ಆ ಒಂದು ಕೋರ್ಸನ್ನು ಅಟೆಂಡ್ ಮಾಡಿಕೊಂಡು ಡಿಗ್ರಿಯನ್ನು ಮಾಡಿಕೊಂಡು ಬಂದಿರ್ತಾರೆ. ಸೊ ಈ ಕಾನ್ಸೆಪ್ಟಲ್ಲಿ ನೀವು ಈಗಿಷ್ಟು ಸ್ಟ್ರಾಂಗ್ ಆಯಿತು ಅಂದರೆ ಪ್ರಾಬಬಲಿ ಇನ್ 2.5 ಮಂತಲ್ಲಿ GS 1, 2, 3 ಕವರ್ ಮಾಡುವಲ್ಲಿ ನೀವು ಯಶಸ್ವಿ ಆಗಿರ್ತೀರಿ. ಪ್ರೊವೈಡೆಡ್ ಯು ಹ್ಯಾವ್ ಟು ರೀಡ್ ಅಟ್ಲೀಸ್ಟ್ ಒನ್ಸ್. ಎಸ್ ಅಫ್ಕೋರ್ಸ್ ಅಯ್ಯಜ್ಞಾನಿಯಲ್ಲಿ ನೀವು ರೀಡ್ ಮಾಡಿದ್ದೀರಿ, ಆ ಕಾನ್ಸೆಪ್ಟನ್ನು ರೀಡ್ ಮಾಡಿದ್ದೀರಿ, ಎಷ್ಟೊಂದು ಸಲ ಆನ್ಸರನ್ನು ಬರೆದಿದ್ದೀರಿ, ಟೆಸ್ಟನ್ನು ಬರೆದಿದ್ದೀರಿ. ಸೊ ಯು ಹ್ಯಾವ್ ಎ ಪ್ರಾಬಬಿಲಿಟಿ ಆಫ್ ದ ಚಾನ್ಸಸ್ ಟು ಗೆಟ್ ಓವರ್ ದ ಮೇನ್ಸ್ ಇನ್ ಪ್ರಾಪರ್ ವೇ. And what about the interview? That is subjective in nature. If you have faced the trouble, definitely somebody else, he could also face the trouble in definite scenario. ಸೊ ನಿಮ್ಮ ಟಾಸ್ಕ್ ಇರೋದು ಇಲ್ಲಿ. ಸೊ ಈ ಪ್ರಿಲಿಮ್ಸ್ 70% ಅಂತ ಏನು ಹೇಳಿದ್ರೆ ಅದರಲ್ಲಿ ಬೈ 2 ಮಾಡಬೇಕು. ಒಂದು ಪೇಪರ್ 1, ಒಂದು ಪೇಪರ್ 2. ಪೇಪರ್ 1 ಎಸ್ ಅಫ್ಕೋರ್ಸ್ ಅದರಲ್ಲಿ ಕೂಡ ಡಿವಿಷನ್ ಮಾಡಿದ್ರೆ ನಿಮಗೆ ಕೋರ್ ಕಾನ್ಸೆಪ್ಟ್ ಇನ್ಫಾರ್ಮೇಷನ್ ಬೈ ಮಾಡೋದಾಗಲಿ ಅಥವಾ ಕಾಲು ಅನಾಲಿಸಿಸ್ ಆಗಲಿ, ಅದು ಒಂದು ಥಿಯರಿ. ಇನ್ನೊಂದು CSAT, ಅದನ್ನು ನೀವು ಆ ಕ್ವಶನ್ ಪೇಪರ್ಸನ್ನು ನೋಡೋದಾಗಲಿ, ಡೈಲಿ ಒಂದು ಆ್ಯಕ್ಟಿವಿಟೀಸನ್ನು ಅಟ್ಲೀಸ್ಟ್ ಯು ಹ್ಯಾವ್ ಟು ಡಿಗ್ ಇಟ್ ಔಟ್. ಯು ವಾಂಟ್ ಎ ಗುಡ್ ಸ್ವಿಮ್ಮರ್, ಯು ಹ್ಯಾವ್ ಟು ಡಿಗ್ ಇಟ್ ಔಟ್. ಇದನ್ನು ಈ ಥಿಯರಿ ಹೇಳುತ್ತೆ. ಸೊ ಇದಕ್ಕೆ ರಿಟೆನ್ಷನ್ ಕೆಪಾಸಿಟಿ ಇರೋದಿಲ್ಲ. ಮೂಲಭೂತವಾಗಿ ಒಬ್ಬ ವಿದ್ಯಾರ್ಥಿಗೆ ಇವತ್ತು ಟೈಮ್ ಇಲ್ಲ, ಓದೋಕ್ಕೆ ಮನಸ್ಸಿಲ್ಲ, ಇವತ್ತು ನಿದ್ದೆ ಬರ್ತದೆ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ರಿಟೆನ್ಷನ್ ಕೆಪಾಸಿಟಿ ಪ್ಲಸ್ ಟೈಮ್ ಬೌಂಡ್ ಥಿಯರಿ ಸೈಕಲಾಜಿಕಲಿ ವೀಕ್ ಆಗಿರ್ತದೆ, ಅಷ್ಟೇ ತಾತ್ಪರ್ಯ. ಅದೇ ಇವಾಗ ಸಪೋಸ್ ಅದೇ ಟೈಮಲ್ಲಿ ನಿಮಗೆ ಇಷ್ಟವಾದ ಕಾರ್ಯಕ್ರಮ ಇರ್ತದೆ, ಹೋಗಿ ಒಂದು ಬ್ಯಾಡ್ಮಿಂಟನ್ ಆಡ್ಕೊಂಬರೋದಾಗಲಿ, ಹೋಗಿ ಒಂದು ಮೂವಿ ನೋಡ್ಕೊಂಬರೋದಾಗಲಿ, ನಿಜವಾಗಿಯೂ ನಿದ್ದೆ ಬರೋದಿಲ್ಲಲ್ಲ. ಯಾಕೆ ಬರೋದಿಲ್ಲ ಅಂದರೆ ಯುವರ್ ಮೈಂಡ್ ಈಸ್ ಸಜೆಸ್ಟಿಂಗ್ ದ್ಯಾಟ್ ಓಕೆ ಐ ಹ್ಯಾವ್ ಎ
ಗುಡ್ ಮೆಮೊರಿ ಅಬೌಟ್ ದಿಸ್ ಮೂವಿ, ಐ ಹ್ಯಾವ್ ಟು ಗೋ ಅಂತ. ಸೊ ಯಾವಾಗ ರಿಟೆನ್ಷನ್ ಕೆಪಾಸಿಟಿ RT ಮತ್ತು ಟೈಮ್ ಬೌಂಡ್ ಥಿಯರಿ TBT ರಿವರ್ಸ್ ಇಂಜಿನಿಯರಿಂಗಲ್ಲಿ ಕೆಲಸ ಮಾಡ್ತದೆ, ನಿಮ್ಮ ಸೈಕಾಲಜಿ ವೀಕ್ ಆಗುತ್ತೆ ಅಂತ. ಇದು ನಾನು ಹೇಳ್ತಿರೋದಲ್ಲ, ರಷ್ಯನ್ ಸೈಕಾಲಜಿಸ್ಟ್ ಹೇಳಿರೋದು. ಹಾಗಾಗಿ ಈ ಥಿಯರಿ ತುಂಬ ಇಂಪಾರ್ಟೆಂಟು. ನಾನು ಹೇಳಿದೆ ನಮ್ಮ ಎಷ್ಟೋ ವಿಷನರಿ ಲೀಡರ್ಸ್ ಇದ್ದಾರೆ, ವಿವೇಕಾನಂದರಿದ್ದಾರೆ, ಬಾಲಗಂಗಾಧರ್ ತಿಲಕ್ ಅವರಿದ್ದಾರೆ, ಮತ್ತು ನಮ್ಮ ಅಬ್ದುಲ್ ಕಲಾಂ ಅವರಿದ್ದಾರೆ. ಇವರೆಲ್ಲ ನೋಡಿದಾಗ ಏನು ಅನಿಸ್ತದೆ, ರಿಟೆನ್ಷನ್ ಕೆಪಾಸಿಟಿ ಜಾಸ್ತಿ ಅವ್ರಿಗೆ ಮಾತ್ರ ಇದೆ ಅಂತಲ್ಲ. ಶ್ರೀನಿವಾಸನ್ ರಾಮಾನುಜಮ್ ಇದ್ದಾರೆ, ಮ್ಯಾಥಮೆಟಿಷನ್ನು, ಅವ್ರಿಗೆ ಮಾತ್ರ ರಿಟೆನ್ಷನ್ ಕೆಪಾಸಿಟಿ. ಆ ಥರ ಅಲ್ಲ. ದ ಇಂಟ್ರೆಸ್ಟ್ ಲೈಡ್ ಇನ್ ದಿ ಸಬ್ಜೆಕ್ಟಿವ್, ದಟ್ ಇಸ್ ರಿಟೆನ್ಷನ್ ಕೆಪಾಸಿಟಿ. ಅದಕ್ಕೆ ಅವ್ರೇನು ಹೈ ಎಂಡ್ ಕೆಪಾಸಿಟಿ ಕೊಟ್ಟರು, ಅದು ಟೈಮ್ ಬೌಂಡ್ ಥಿಯರಿ. ಸೊ ಇದನ್ನು ನೀವು ಅರ್ಕೋಬೇಕು. ಯೂಶ್ವಲಿ ಸ್ಟೂಡೆಂಟ್ಸ್ ಇದು ಗೊತ್ತಿರೋದಿಲ್ಲ. ಆಮೇಲೆ ಮೊಬೈಲ್ ಇರ್ತಾರೆ, ಮೊಬೈಲ್ ಹಿಡಿದ ತಕ್ಷಣ ನೋಟಿಫಿಕೇಷನ್ ಬರ್ತದೆ, ನೋಟಿಫಿಕೇಷನಲ್ಲಿ ಮೆಸೇಜ್ ಬರ್ತದೆ, ಮೆಸೇಜಲ್ಲಿ ಟೈಮ್ ಹೋಯ್ತು, ಇನ್ಸ್ಟಾಗ್ರಾಮ್ ರೀಲ್ಸು ಟೈಮ್ ಹೋಯ್ತು. ನೋಡಬಾರ್ದು ಅಂತ ಏನಿಲ್ಲ, ಸೆಕೆಂಡ್ ಟೈಮ್ ನೀವು ಊಟ ಮಾಡ್ತಾ ಇರ್ತೀರಿ ನೋಡಿ, ಅಥವಾ ನಿಮಗೆ ಅದಕ್ಕೆ ಒಂದು ಸ್ಪೆಕ್ಯುಲೇಟೆಡ್ ಟೈಮ್ ಇರ್ತದೆ ನೋಡಿ, ಆವಾಗ ನಿಮಗೆ ಏನು ಮಾಡಬೇಕು ಅನ್ನುವಂಥದ್ದು ಇದು. ಇನ್ನೊಂದೇನೆಂದರೆ, ಇದನ್ನು ಯಾಕೆ ನೀವು ಆಫೀಸ್ ಡ್ಯೂಟಿ ಅಂತ ಅಂದ್ಕೊಳ್ಳಲ್ಲ. ಸಪೋಸ್ ನೀವು ಆಫೀಸ್ಗೆ ಹೋಗ್ರಿ, ನಿಮಗೆ ಎರಡು ವ್ಯತ್ಯಾಸವನ್ನು ಹೇಳ್ತೀನಿ ನೋಡಿ. ಈಗ ನೀವೀಗ ಆಫೀಸ್ಗೆ ಹೋಗ್ರಿ, ನಿಮ್ಮ ಟೈಮಿಂಗ್ಸ್ ಎಷ್ಟಿರ್ತದೆ, ಪ್ರಾಬಬಲಿ ಇಟ್ ವಿಲ್ ಸ್ಟಾರ್ಟ್ ಎಟ್ 9 ಆ್ಯಂಡ್ ಎಂಡ್ ಎಟ್ 6 o'clock. ಹೌದಾ? ಈಗ 3 or 10 hours ಅಥವಾ 8 hours ಅಂತೂ ವರ್ಕ್ ಮಾಡಿರ್ತೀರ ಆಫೀಸಲ್ಲಿ. ಮಧ್ಯ 1 hour ಅಥವಾ ಅರ್ಧ ಗಂಟೆ ಬ್ರೇಕ್ ಇರ್ತದೆ ಊಟಕ್ಕೆ. ಹೌದಾ? ಈಗ ಆಫೀಸಲ್ಲಿ ನಿಮಗೆ ನಿದ್ದೆ ಬರ್ತದೆ. ಯಾಕೆ? ಆಫೀಸಲ್ಲಿ ನಿಮಗೆ ಅರ್ನಿಂಗ್ ಆಗ್ತಾ ಇರ್ತದೆ. ಎವ್ರಿ ಮಂತ್ ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನಲ್ಲಿ ಇರ್ತೀರ. ಆವಾಗ ನಿಮಗೆ ಪಕ್ಕದಲ್ಲಿರೋನು ಏನು ಹೇಳ್ತಾನೆ, ನಿಮ್ಮ ಬಾಸ್ ಏನು ಹೇಳ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಹೇಳ್ತಾರೆ ಅನ್ನುವಂಥದ್ದು ಇರ್ತದೆ. ಮತ್ತು ನಿಮಗೆ ಟಾಸ್ಕನ್ನು ಕೊಡ್ತಾರೆ, ಅದನ್ನು ಅದೇ ದಿನ ಕವರ್ ಮಾಡಬೇಕಾಗಿರ್ತದೆ. ಅದಕ್ಕೆ ನೀವೇ ರಿಪೋರ್ಟನ್ನು ಕೊಡಬೇಕಾಗ್ತದೆ. ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಕೇಳ್ತಾರೆ ಏನು ಮಾಡಿದ್ದೀರಿ ಅಂತ. ಆವಾಗ ನಿಮಗೆ ಭಯ ಇದೆ. ನೀವು ಯಾಕೆ ಈ UPSC ಜರ್ನಿ ಅಥವಾ ಎಕ್ಸಾಮಿನೇಷನ್ ಜರ್ನಿಯನ್ನು ಆಫೀಸ್ ಡ್ಯೂಟಿ ಅಂತ ಅಂದ್ಕೊಳ್ಳಲ್ಲ ನೋಡಿ. ಇನ್ನೂ ನೀವು ಪ್ರಾಬಬಲಿ 8:30 ಅರ್ಧ ಗಂಟೆ ಬೇಗ ಬರ್ತೀರಾ. 8:30ಇಂದ ನೆಕ್ಸ್ಟ್ ಒಂದು 7 o'clockವರೆಗೂ ಆಫೀಸ್ ಡ್ಯೂಟಿ ಅಂದ್ಕೊಳ್ಳಿ. ಇನ್ನು ನೀವು ಆಫೀಸ್ ಡ್ಯೂಟಿ ನಿಮಗೋಸ್ಕರ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಸಿಟ್ಟಿಂಗ್ ಹಿಯರ್, ಬಾಸ್ ಈಸ್ ಗೋಯಿಂಗ್ ಟು ಆಸ್ಕ್ ಯು ವಾಟ್ ಯು ಹ್ಯಾವ್ ಬೀನ್ ಡನ್ ಸೋ ಫಾರ್ ವಿದಿನ್ ದ ಸ್ಪೆಕ್ಯುಲೇಟೆಡ್ ಟೈಮ್. ಆವಾಗ ನಿಮಗೆ ಹೇಳಲಿಕ್ಕೆ ಇದೆಯಾ ಅನ್ನುವಂಥದ್ದು. ಅಲ್ಲಿ ಬಾಸ್ ಕೇಳ್ತಾರೆ, ಭಯ ಇತ್ತು. ಅಲ್ಲಿ ಟಾರ್ಗೆಟ್ ಕೊಟ್ಟರು, ಇನ್ನೂ ಟಾರ್ಗೆಟಿಗೆ. ಅಲ್ಲಿ ಬಾಸ್ ಇದ್ದಾರೆ, ಇಲ್ಲಿ ಬಾಸ್ ಇಲ್ಲ. ಅಲ್ಲಿ ಯಾವುದೇ ಎಕ್ಸಾಮಿನೇಷನ್ನು ಕ್ಲಿಯರ್ ಆಗೋದು ಆ ಥರ ಇಲ್ಲ. ಹೈಕ್ ಆಫ್ ದಿ ಫಂಡು, ನೀವು ಚೆನ್ನಾಗಿ ಮಾಡಿದರೆ ಪರ್ಫಾರ್ಮೆನ್ಸ್ ನಿಮಗೆ ಸ್ಕೋರ್ ಆಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಅ ಕಾರ್ಪೊರೇಟ್ ಸೆಕ್ಟರ್, ನಾಟ್ ಇನ್ ಅ ಗೌರ್ಮೆಂಟ್ ಸ್ಪಿಯರ್. ಓಕೆ, ಇಲ್ಲಿ ಯಾಕೆ ನೀವು ಆ ಥರ ಮಾಡೋಗಿಲ್ಲ ಅನ್ನುವಂಥದ್ದು. ಟಾರ್ಗೆಟ್ ರೇಷಿಯೋ ಅಂತ ಕರೀತಾರೆ. ನಿಮಗೆ ನೀವೇ ಬಾಸ್, ನಿಮಗೆ ನೀವೇ ಸ್ಟೂಡೆಂಟ್, ನಿಮಗೆ ನೀವೇ ಒಂದು ಎಂಪ್ಲಾಯ್ ಅನ್ನುವಂಥದ್ದು ಇಲ್ಲಿ ಬಂದರೆ ಇವೆಲ್ಲ ಬಂದೇ ಬರುತ್ತೆ. ರಿಟೆನ್ಷನ್ ಕೆಪಾಸಿಟಿ, ಟೈಮ್ ಬೌಂಡ್ ಎಲ್ಲ ಬರುತ್ತೆ. ಆಮೇಲೆ ಸಡನ್ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಿದು ಸಡನ್ ಎಮರ್ಜೆನ್ಸಿ ಎಕ್ಸಿಟ್? ಸಡನ್ ಎಮರ್ಜೆನ್ಸಿ ಎಕ್ಸಿಟ್, SEE ಅಂತ. ಏನಿದು? ಇದು ಒಂದು ಸೈಕಲಾಜಿಕಲ್ ಟರ್ಮ್. ಏನಂತಂದರೆ, ಇವಾಗ ಸಡನ್ನಾಗಿ ಯಾವುದೋ ಒಂದು ವರ್ಕ್ ಬಂತು, ಇವಾಗ ಇನ್ನೂ ವರ್ಕ್ ಬಂದಿರುತ್ತೆ ಆಫೀಸಲ್ಲೂ. ಪ್ರಾಬಬಲಿ ಮೀಟಿಂಗ್ ಇರುತ್ತೆ, ನಿಮಗೇನು ಹೇಳಿ ಮೀಟಿಂಗ್ ಮಾಡ್ತಾರೆ. ಆ ಪ್ರಾಬಬಲಿ 11 o'clock 11:45 to 12:15 ಅಂತ ಒಂದು ಅರ್ಧ ಗಂಟೆ ಶೆಡ್ಯೂಲ್ನಲ್ಲಿ ಮೀಟಿಂಗ್ ಇರ್ತಾರೆ. ನೀವಾಗ ಎಲ್ಲ ಪಾಸ್ ಮಾಡಿ ಅಟೆಂಡ್ ಮಾಡಲೇಬೇಕು, ಯಾಕೆಂದರೆ ದಟ್ ಈಸ್ ಯುವರ್ ವರ್ಕ್. ಅದೇ ಥರ ಅಂದ್ಕೊಳ್ಳಿ. ಅಲ್ಲ, ಸಡನ್ನಾಗಿ ಯಾವುದೋ ಒಂದು ಟೀಚರ್ ತೊಗೋತಾರೆ, ಆವಾಗ ನೀವು ಅದೇ ಥರ ಅಂದ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಬೇಜಾರಿಲ್ಲ. ಆಮೇಲೆ ಇಲ್ಲಿ ಬೈ ದ ಎಂಡ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಇಲ್ಲಿ ನಿಮಗೆ ಎಂಡಲ್ಲಿ ಸ್ಯಾಲ್ರಿನೂ ಸಿಗಲ್ಲ, ಬಟ್ ಎಂಡಲ್ಲಿ ನಿಮಗೇನು ಸಿಗುತ್ತೆ, ನೀವೇನು ಓದಿದ್ದೀರಾ ಅನ್ನುವ ರಿಟೆನ್ಷನ್ ಸಿಗುತ್ತೆ. ಹೈ ಎಂಡಿಂಗ್ ಕೆಪಾಸಿಟಿ ಏನಿರ್ತೀರ, ಅಟ್ಲೀಸ್ಟ್ ಈ ಒಂದು ಬೌಂಡ್ರಿಯಿಂದ ಆಚೆ ನೀವು ಹೋದಾಗ ಅಲ್ಲಿರುವ UPSC ಕ್ಯಾಂಡಿಡೇಟ್ಗಿಂತ ಅಥವಾ ಅಲ್ಲಿರುವ ಟೆಸ್ಟು ಎನಿ ಗೌರ್ಮೆಂಟ್ ಎಕ್ಸಾಮ್ಗಿಂತ ನೀವು ಇಲ್ಲಿ ಚೆನ್ನಾಗಿರ್ತೀರಿ. ದಟ್ ಈಸ್ ಯುವರ್ ರಿವಾರ್ಡ್, ದಟ್ ಈಸ್ ಯುವರ್ ಸ್ಯಾಲರಿ, ಆ್ಯಂಡ್ ಯು ಆರ್ ಇನ್ ಎ ಪೀಕ್ ಮೋಡ್ ಆಫ್ ಗೋಯಿಂಗ್ ಫಾರ್ ಎನ್ ಎಕ್ಸಾಮಿನೇಷನ್. ಹೌದಾ? ಸೊ ಇದನ್ನು ಎಷ್ಟೋ ಜನ ಅರ್ಕೊಂಬಂದಿರೋದಿಲ್ಲ. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? UPSC ಅಂದ ತಕ್ಷಣ IAS ಅವರ ಹೆಸರು ಪಕ್ಕ ಹಾಕ್ಬಿಡೋದು, ಅದೊಂದು ಮೋಟಿವೇಶನ್ ಅಂತ. ಅಥವಾ ಯೂನಿಫಾರ್ಮ್ DP ಹಾಕ್ಬಿಡೋದು, ನಾನು IPS ಅಂತ. ಇದು ವರ್ಕ್ ಆಗೋದಿಲ್ಲ ನೋಡಿ.
IPS ಹೋಗಿದವರು ಹೇಳ್ತಾರೆ ಅಲ್ಲಿ 5 ಗಂಟೆಗೆ ಎಗೊಳ್ಬೇಕು, ಅಲ್ಲಿ PT ಮಾಡಬೇಕು, ಅಲ್ಲಿ ಮ್ಯಾರಥಾನ್ ಮಾಡಬೇಕು, ಕಷ್ಟ, ಆ ಒಂದು ಟ್ರೈನಿಂಗ್ ಕಷ್ಟ ಹಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಜಸ್ಟ್ ಬಿಕಾಸ್ ಆಫ್ ಯೂನಿಫಾರ್ಮ್ ನೀವು DPಯಲ್ಲಿ ಯೂನಿಫಾರ್ಮ್ ಹಾಕಬೇಕಾ ಅಥವಾ ಡೇ ಆ್ಯಂಡ್ ಲೈಫಲ್ಲಿ ಹಾಕಬೇಕಾ? ಯು ಆರ್ ನಾಟ್ ಮೇಂಟೈನಿಂಗ್ ಯುವರ್ ಡಿಗ್ನಿಟಿ, ಡೆಕೋರಮ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಹಿಯರ್ ಆ್ಯಟ್ ಎ ಕ್ಲಾಸ್, ಆ್ಯಂಡ್ ದೇರ್ ಫೋರ್ ಹೌ ಕಮ್ ಇಟ್ ಈಸ್ ಪಾಸಿಬಲ್ ಇನ್ DP? ವಾಟ್ಸಪ್ DPಯಲ್ಲಿ IPS ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಮೇ ಬಿ ಈಗ ಎಷ್ಟೊಂದು ಮೂವೀಸ್ ಬಂದಿದೆ, ಆ ಒಂದು ಗ್ಲೋರಿನೆಸ್ಸಿಂದ ಹಾಕ್ತಿರ್ಬೋದು, ಇಲ್ಲ ಅಂತಲ್ಲ, ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಅಂತ ಹಾಕಿರ್ಬೋದು. ಬಟ್ ಏನಾಗುತ್ತೆ, ಮೂಮೆಂಟ್ ಯು ಗೋ ಆ್ಯಂಡ್ ಯುವರ್ ಸ್ಟ್ಯಾಮಿನಾ ವಿಲ್ ಡಿಕ್ರೀಸಸ್. 4ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ಗೆ ವಾಟ್ ಯು ಎಕ್ಸಾಕ್ಟ್ಲಿ ಡನ್ ಇಟ್ ಅನ್ನೋದು ಇಂಪಾರ್ಟೆಂಟ್. ಏನಾಗುತ್ತೆ, ಈಗ ಫಸ್ಟ್ ಇಯರ್ ಅಲ್ವಾ, ಓಕೆ ಟೆನ್ಷನ್ ಇಲ್ಲ ಬಿಡು, ಐ ಹ್ಯಾವ್ ಎ ದೀಸ್ ಮಚ್ ಆಫ್ ಅಟೆಂಪ್ಟ್ ಅಂತ ಹೇಳ್ತೀರಿ. Probably somebody is going to MBA, somebody is going to MCA, somebody is going to MCOM, and somebody is going to MTech, and probably even after MBBS, afterwards PG. ಸೊ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ಈ ಒಂದು 21 ಇಯರ್ಸು 31 ಇಯರ್ಸ್ ಆಗಿರುತ್ತೆ. ಯಾಕೆ? ನಿಮಗೆ ಇಲ್ಲಿ ಏನೂ ರಿಸ್ಕ್ ಇಲ್ಲ. ಬಿಕಾಸ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಕೇಮ್ ಇಯರ್. ನಿಮ್ಮ ಡಿಗ್ರಿ ಆಯಿತು, ಡಿಗ್ರಿ ಆದಮೇಲೆ ಬಂದ್ರಿ. ಡಿಗ್ರಿ ಆಗ ಮೇಲಿಂದ ಯೂಶ್ವಲಿ ಇಂಡಿಯನ್ ಮೈಂಡ್ಸೆಟ್ ಏನು ಮಾಡ್ತದೆ, ಜಾಬಿಗೆ ಹೋಗ್ತದೆ, ಇಲ್ಲ ಅಂದರೆ PG ಮಾಡ್ತದೆ, ಇಲ್ಲ ಅಂದರೆ ಮನೇಲಿರ್ತದೆ, ಇಲ್ಲ ಅಂದರೆ ಯಾವುದಾದ್ರೂ ಗೌರ್ಮೆಂಟ್ ಎಕ್ಸಾಮ್ ಮಾಡ್ತದೆ. ಹೌದಾ? ಈ 4 ಬಿಟ್ಟರೆ ಏನಾದರೂ ಮಾಡ್ಲಿಕ್ಕಾಗ್ತದಾ? ಏನೂ ಮಾಡ್ಲಿಕ್ಕಾಗಲ್ಲ. 4 ಇಲ್ಲ ಬಿಸ್ನೆಸ್ ಮಾಡ್ತಾರೆ 5ನೇದು. ಸೊ ಈ 5 ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅಂದರೆ ಈ 5 ಕಾಂಪೊನೆಂಟಲ್ಲಿ ಯಾರು ನೀವು? ಒಂದನೇದು ನೋಡಿ, ಒಂದನೇದು ನೀವು 21 ವರ್ಷ ಆಯಿತು. 21 ವರ್ಷ ಆದಮೇಲೆ ಒಂದಾಗ ಗೌರ್ಮೆಂಟಿಗೆ ಹೋಗ್ತಾರೆ, ಇನ್ನೊಂದು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆಗಿ ಪಾಸ್ ಆಗ್ತಾರೆ, ಇಲ್ಲ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾರೆ, ಇಲ್ಲ ಬಿಸ್ನೆಸ್ ಹಾಕ್ತಾರೆ, ಇಲ್ಲ ಮನೇಲಿ ಇರ್ತಾರೆ, ಇಲ್ಲ ಮ್ಯಾರೇಜ್ ಆಗ್ತಾರೆ. ಈಗ ಇಷ್ಟರಲ್ಲಿ ನೀವು ಯಾವುದು ಅನ್ನುವಂಥದ್ದು ಗೊತ್ತಿರಬೇಕೇ. ಸೊ ಏನಾಗುತ್ತೆ, ನೀವು 21 ವರ್ಷ ಫಸ್ಟ್ ಅಟೆಂಪ್ಟ್ ಓಕೆ, ಈಗ ಆಗಲ್ಲ ಅಂದರೂ ಬೇಜಾರಿಲ್ಲ. ನೆಕ್ಸ್ಟಲ್ಲಿ ನೀವು ಓಕೆ ಮಾಸ್ಟರ್ಸ್ ಮಾಡಲಿಕ್ಕೆ ಹೋಗ್ತಾರೆ. ಮಾಸ್ಟರ್ಗೆ 2 ವರ್ಷ, ಅಲ್ಲಿಗೆ ಅಭ್ಯಾಸನೇ ಕಾಲೇಜಿಗೆ ಒಂದು ಸಲ ಹೋದ್ಮೇಲೆ ನಿಮಗೆ ಈಗಿನ್ನ ಮಾಡಬೇಕು ಅಂತ ಅನಿಸುತ್ತಾ, ಹೇ ಐ ಹ್ಯಾವ್ ಎನ್ ಅಸೈನ್ಮೆಂಟ್, ನನಗೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ, ಯಾಕೆಂದರೆ ಮಾಸ್ಟರ್ಸ್ ಅನ್ನುವಂಥದ್ದು. ಇಲ್ಲಿ ಬಿಡು, ಒಂದು ಮಾಸ್ಟರ್ಸು ಕಾಲೇಜ್ ಸಿಕ್ಕಿತು, ಹೊಸ ಕಾಲೇಜು, ಹೊಸ ಫ್ರೆಂಡ್ಸು, ಓಕೆ ಯು ಹ್ಯಾವ್ ಗಾನ್ ದೇರ್ 2 ಇಯರ್ಸ್ ಈಗ ಲಾಸ್ಟ್. ಸೊ 21 ಇದ್ದಿದ್ದು 24 ಆಯಿತು ಬರುವಾಗ, 24 ನೀವು ಬರುವಾಗ 24ಅಲ್ಲಿ ಓಕೆ ನಾನು ಅಲ್ಲಿದ್ನಲ್ಲ, ಈಗ ಜಾಬಿಗೆ ಹೋಗೋದಾ ಅಥವಾ UPSC ಮಾಡೋದಾ? ಬ್ಯಾಕ್ ಟು ಪೆಬಿಲಿಯನ್ನ ಇಲ್ಲ ರಿವರ್ಸ್ ಇಂಜಿನಿಯರಿಂಗ್ ಟು ಜಾಬಾ? ಇಲ್ಲಿ ನಿಮಗೆ ಸ್ಯಾಲ್ರಿ ಕೊಡೋದಿಲ್ಲ, ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಸ್ಯಾಲ್ರಿ ಚೆನ್ನಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಗೌರ್ಮೆಂಟ್ ಹೆಂಗೂ ನೋಡ್ತಿದೆಯಲ್ಲ ಅಂತ ಮಾಡ್ತೀರಾ. ಆವಾಗ ನೀವು ಇವಾಗ ಗೊತ್ತಿರುವಷ್ಟು ನಿಮಗೆ ಗೊತ್ತಿರೋದಿಲ್ಲ ರಿಟೆನ್ಷನ್ ಕೆಪಾಸಿಟಿ. ಏನಪ್ಪ ಅಂದರೆ ಒಂದು ಎಕ್ಸಾಮ್ ಬರೆದಿರ್ತೀರ ಮಾಸ್ಟರ್ಸು. ಸೊ ಪ್ರಾಬಬಲಿ 25, 26 ಗಾನ್. 26 ಆಗುವಾಗ ಮದುವೆ ಕಾರ್ಯಕ್ರಮಗಳಿರ್ತದೆ, 26, 27. ಇಲ್ಲ ಅಂದರೆ ಪ್ರಾಬಬಲಿ ಜಾಬ್ ಅಂತ ಹೇಳಿ ಒಂದು 1 ವರ್ಷ ಜಾಬ್ಗೆ ಹೋಗೋಣ, ಅಲಾಗ್ ವಿತ್ ದ್ಯಾಟ್ ಓದುವ, ಯಾಕೆಂದರೆ ನಂದು ಪ್ರಿಪ್ರೇಷನ್ ಆಗಿದೆ, ನಂದು ಮಾಸ್ಟರ್ಸ್ ಆಗಿದೆ, ಜಾಬ್ ಮಾಡಿಕೊಂಡು ಮಾಡ್ತೀನಿ. ಸೊ ಜಾಬಲ್ಲಿ ನಾನು ಹೇಳಿದೆ ನಿಮಗೆ 9 to 6 ಇರ್ತದೆ, ಮೀಟಿಂಗ್ ಇರ್ತದೆ, ಆ್ಯಂಡ್ ಯು ಆರ್ ಎ ಪೋಸ್ಟ್ ಗ್ರ್ಯಾಜುಯೇಟೆಡ್. ಸೊ ನೀವು ಅಲ್ಲಿ ಅಟೆನ್ಷನ್ ಕೊಡಲೇಬೇಕು. ಅಲ್ಲಿಗೆ 31 ಇಯರ್ಸ್ ಬಂದ್ಬಿಡ್ತು. ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಇನ್ ದ ಫ್ಯೂಚರ್ ಆಫ್ UPSC ಸ್ಟೂಡೆಂಟ್ಸ್. ಪಾಸ್ಟ್ ಡಿಕೇಡ್ಸಿಂದನೂ ಇದೇ ಆಗಿರೋದು. ಸೊ ಇದಕ್ಕೆ ನಾನೇನು ಹೇಳ್ತೇನೆ, ಎಲ್ಲಿದ್ದೀರಿ ಅಲ್ಲಿ ಕೆಲಸ ಮಾಡಿ. ಸೊ ವಿವೇಕಾನಂದರನ್ನು ಮನಸ್ಸಿಗೆ ಹಾಕೊಳ್ಳಿ. ನಿಮ್ಮ ಮನಸ್ಸು ಗಟ್ಟಿ ಇರಬೇಕು, ಆತ್ಮ ಗಟ್ಟಿ ಇರಬೇಕು, ಸೋಲು ಗಟ್ಟಿ ಇರಬೇಕು ಅನ್ನುವಂಥದ್ದೇ ಅವರ ತತ್ವ. ಸೊ ಯಾವಾಗ ನೀವು ಆ 1 ಅವರ್ಗೆ ನೀವು ವ್ಯಾಲ್ಯೂ ಕೊಡೋಗಿಲ್ಲ, ಈ 1 ಅವರ್ ನಿಮ್ಮ ಹತ್ರ 9 to 10 ಅವರ್ಸಿಗೆ 1 ಅವರ್ಗೆ ನೀವು ವ್ಯಾಲ್ಯೂ ಕೊಡೋಗಿಲ್ಲ ಅಂದರೆ ದಟ್ ಮೀನ್ಸ್ ಯು ಆರ್ ಲಾಸ್ಟ್ ಲೈಫ್ ಆಫ್ ಆಲ್ ದ 10 ಇಯರ್ಸ್. ನಾನು ಅದಕ್ಕೆ ನಿಮಗೆ ಹೇಳ್ತೀನಿ, ಈ ಒಂದು 10 ಇಯರ್ಸ್ ಏನಿಗೆ ಅದು ನಿಮ್ಮದಲ್ಲ. ಪ್ರಾಬಬಲಿ ಬಿಫೋರ್ ದ್ಯಾಟ್ 10 ಇಯರ್ಸ್ ನಿಮಗೆ ಗೊತ್ತೇ ಇಲ್ಲ, ಬಿಕಾಸ್ ಯು ಆರ್ ಕೀಪ್ ಆನ್ ರನ್ನಿಂಗ್ ದ ಶೋ ಆಫ್ ಎಜುಕೇಷನ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ. ಪ್ರಾಬಬಲಿ ಆಫ್ಟರ್ ದ್ಯಾಟ್ ಯು ವಿಲ್ ಬಿ ರಿಯಲೈಸಿಂಗ್ ಓಕೆ ಫಾರ್ ವಾಟ್ ರೀಸನ್ ಐ ಆಮ್ ಹಿಯರ್ ಟು ಬಿ. ಆ ಕಡೆ ಮಾಸ್ಟರ್ಸ್ ಮಾಡಿದೆ, ನನಗೆ ಜಾಬ್ ಇಲ್ಲ, ಈ ಕಡೆ ಸರ್ವಿಸ್ ಇಲ್ಲ, ಯಾಕೆಂದರೆ ನಾನು ಓದಿಲ್ಲ. ಆಮೇಲೆ ಗೌರ್ಮೆಂಟು ನಾನು ಎಕ್ಸಾಮ್ ಅಪಿಯರ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನಾನೇನು ಅಷ್ಟು ಅಡೆಕ್ವೇಟ್ ಇಲ್ಲ.
ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಹಿಯರ್. ಸೊ ಬರುವಾಗ ಕ್ಲಾರಿಟಿ ಇಟ್ಕೊಳ್ಳಿ ಅನ್ನುವಂಥದ್ದು. ನೋಡಿ, ನಮ್ಮ ಅಯೋಜ್ಞಾನಿನಿ ಇದಕ್ಕೆಲ್ಲ ಏನು ಮಾಡ್ತೀವಿ, ಪ್ರಾಕ್ಟಿಕಲ್ ಸೆನ್ಸ್ ಅಪ್ರೋಚ್ ಅಂತ ಕೊಡ್ತೀವಿ. ನಿಮ್ಮ ಕೈಯಲ್ಲಿ ನೋಟ್ಸ್ ಬರೆಸೋದಿಲ್ಲ, ನಿಮ್ಮ ಕೈಯಲ್ಲಿ ಯಾವುದೇ ಒಂದು ಸ್ಟಫನ್ನು ಮಾಡೋದಿಲ್ಲ. ನಿಮಗೆ ಪಾಠ ಮಾಡ್ತೀವಿ, ನೋಟ್ಸ್ ಕೊಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಎಕ್ಸಾಮಿನೇಷನಲ್ಲಿ 2 ಪೇಜಸ್ 3 ಪೇಜಸ್ ಏನು ಬರೀಬೇಕು ಅದನ್ನು ಬರೆಸ್ತೀವಿ. ಪ್ರಿಲಿಮ್ಸ್ ಅನಾಲಿಸಿಸನ್ನು ಹೇಳ್ಕೊಟ್ಟು ಅದನ್ನು ಡೈಲಿ ಮಾಡಿಸ್ತೀವಿ. ಆವಾಗ ನಿಮಗೆ ರಿಟೆನ್ಷನ್ ಕೆಪಾಸಿಟಿ ಟೀಚರ್ ಇದ್ದರೆ ಮಾತ್ರ ಬರ್ತದೆ, ಟೀಚರ್ ಇಲ್ಲ ಅಂದರೆ ಬರೋದೇ ಇಲ್ಲ. ಈಗ ಅದೇ ಕೆಲಸವನ್ನು ನಾನು ಮಾಡಿದ್ರೆ ಅಥವಾ ನಾನು ಇದ್ದಾಗ ನೀವು ಮಾಡಿದರೆ ಇಟ್ ವೋಂಟ್ ಟೇಕ್ ಅಪ್ರಾಕ್ಸಿಮೇಟ್ಲಿ 30 minutes, ರೈಟ್? ಬಟ್ ಅದೇ ಕೆಲಸವನ್ನು ನೀವು ಮಾಡ್ತೀನಿ ಅಂತಂದರೆ ಯು ವಿಲ್ ಬಿ ರಿಯಲೈಸಿಂಗ್ ಆಫ್ 2-3 hours. ಸೊ ಈ 30 minutesಗೂ 2 hours ವ್ಯತ್ಯಾಸ ಏನು? ಯು ಆರ್ ನಾಟ್ ವ್ಯಾಲ್ಯೂಯಿಂಗ್ ಇಟ್. ಇಲ್ಲಿ ಏನೋ ನಿಮಗೆ ಭಯ, ಲೈಕ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಇನ್ ಕಂಪೆನಿ, ಹೌದಾ? ಇಲ್ಲಿ ನಿಮಗೇನೋ ಭಯ ಇಲ್ಲ, ಯು ಆರ್ ದ ಬಾಸ್. ಸೊ ಇದು ಆಚೆ ಹಾಕಿ ತನಗೆ ಅನ್ನುವಂಥದ್ದು. ಸೊ ನಾನೇನು ಹೇಳ್ತಿದ್ದೀನಿ, ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅನ್ನುವ ಕೆಪಾಸಿಟಿ ಇರಲಿ. ನಮ್ಮ ಅಯೋಜ್ಞಾನಿ ನಿಮಗೆ ನೋಟ್ಸ್ ಕೊಟ್ಟಿಗೆ, ನಮ್ಮ ಅಯೋಜ್ಞಾನಿ ನಿಮಗೆ ಕೆಪಾಸಿಟಿಯನ್ನು ಕೊಟ್ಟಿಗೆ. ಬಿಲ್ಡ್ ಯುವರ್ ಓನ್ ಕೆಪಾಸಿಟಿ ಇನ್ ದ ವೇ ಯು ವಾಂಟ್ ಟು ಬಿ ಆ್ಯಂಡ್ ಯು ನೋ ವಾಟ್ ಯುವರ್ ಪೇರೆಂಟ್ಸ್ ಆರ್ ಡ್ರೀಮಿಂಗ್ ಆಫ್ ಆ್ಯಂಡ್ ಯು ಹ್ಯಾವ್ ಟು ಡ್ರೀಮ್ ದ ಪೇರೆಂಟ್ಸ್. ದಟ್ ಈಸ್ ವಾಟ್ ಇಮ್ಯಾಜಿನರಿ ಕೋಟ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಕಾನ್ಸೆಪ್ಟ್, ಕ್ಲಾರಿಟಿ ಎರಡು ಬೇರೆ ಬೇರೆ. ನೀವೇನು ಅನ್ಕೋತೀರಾ, ಕಾನ್ಸೆಪ್ಟ್ ಕ್ಲಾರಿಟಿ ಬಂತು, ಎಕ್ಸಾಮ್ ಪಾಸ್ ಆಯಿತು. ಅಲ್ಲ, ಕಾನ್ಸೆಪ್ಟ್ ಈಸ್ ದ್ಯಾಟ್ ಎನ್ ಇನ್ಫಾರ್ಮೇಷನ್, ಜಸ್ಟ್ ಇಟ್ ಹೌ ಯು ಯುಟಿಲೈಸಿಂಗ್ ಇಟ್, ದಟ್ ಈಸ್ ಎ ಕ್ಲಾರಿಟಿ. ನೀವು ಕಾನ್ಸೆಪ್ಟ್ ಇಕ್ಕು, ನನ್ನ ಹತ್ರ ಬತ್ತಳಿಕೆ ಇಕ್ಕು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಕ್ಕು, ನಾನು ಅದನ್ನು ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಫಾರ್ ವಾಟ್ ರೀಸನ್? ಸೊ ಇದು ನೀವು ನೋಡಬೇಕಾಗಿರುತ್ತೆ. ಸೊ ಏನಾಗುತ್ತೆ, ಎಲ್ಲರಿಗೂ ಈ ಒಂದು 100% ಜನರಲ್ಲಿ 10% ಜನ ಇದನ್ನು ಪಾಸಾಗಿರ್ತಾರೆ. ಯಾಕೆ 2% 3% ಅಂದರೆ ಇದಕ್ಕೆ. ಸೊ ನಾನು ಹೇಳ್ತಿದ್ದೀನಿ, ನಮ್ಮ ಅಯೋಜ್ಞಾನಿ ಕೆಂಗುಂಟೆ ಸರ್ಕಲ್ ಹತ್ರ ಇದೆ, ನಾಗರಬಾವಿ ಸರ್ಕಲ್, ಅಂಬೇಡ್ಕರ್ ಕಾಲೇಜ್ ಹತ್ರ. ನಾವು ಪ್ರಾಕ್ಟಿಕಲ್ ಅಪ್ರೋಚ್ ಅಂತಲೇ ಮಾತಾಡೋದು. ಇವತ್ತು ನೆನ್ನೆಗಲ್ಲ ಇನ್ಸ್ಟಿಟ್ಯೂಷನ್ನು. ಪ್ರಾಕ್ಟಿಕಲ್ ಅಪ್ರೋಚೇ ಸಿದ್ಧಾಂತ. ದ 2 pages 3 pages ಆಫ್ ಮೇನ್ಸ್ ಆ್ಯಂಡ್ 1 minute ಆಫ್ ಪ್ರಿಲಿಮ್ಸ್ ಏನಿದೆ ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೇವೆ. ಅದರ ಪ್ರಕಾರ ನೀವು ನಿಮ್ಮ ಟೈಮನ್ನು ಅಡಾಪ್ಟ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ. ನಿಮಗೆ ಈಗಿ ವೇಯಲ್ಲಿ ನಾವು ಅಪ್ರೋಚ್ ಕೊಡ್ತೇವೆ. ನೀವು ಮಾಡಬೇಕಾಗಿರೋದನ್ನು ನಾವೇ ನೋಟ್ಸ್ ಪ್ರಿಪೇರ್ ಮಾಡಿಸಿ ಕೊಡ್ತೇವೆ, ನಾವೇ ಪ್ರಾಕ್ಟೀಸ್ ಮಾಡಿಸಿ ಕೊಡ್ತೇವೆ. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದ್ದಲ್ಲಿ. ಥ್ಯಾಂಕ್ ಯು.